ಅದೇ ಇದರಲ್ಲಿ ಜನಾಕರ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಧನಾಕರ್ಷಣೆ ಯಾವ ರೀತಿ ಮಾಡ್ಬೇಕು, ಮಾಟ ಮಂತ್ರ ಆಗಿದ್ರೆ ಯಾವ ರೀತಿ ನೀವೇ ತಗೊಳ್ಬಹುದು. ನಾನ್ ಮಾಡಲ್ಲ, ನೀವೇ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಡ್ತೀನಿ. ಒಂದೇ ದಿನಾನೇ ನಾನು ಚಿಕ್ಕ ವಯಸ್ಸಿನ ಆಗಿ ಕಲ್ತಿಲ್ಲ. ಮಾಟ ಮಂತ್ರ ಅಂದ್ರೆ ಏನು, ನಿಂಬೆ ಹಣ್ಣು ಅಂದ್ರೆ ಏನು, ಕುಡಿಕೆ ಅಂದ್ರೆ ಏನು, ದೇವಿ ಹೆಂಗೆ ಇರ್ತಾಳೆ, ಯಾವ ರೀತಿ ಇರ್ತಾಳೆ, ಇದನ್ನೇ ನಾನು ರಿಸರ್ಚ್. ಸ್ನೇಹಿತರೆ, ತುಂಬಾ ಜನ ಕೇಳ್ತಾ ಇರ್ತೀರಾ ನಮ್ಮ ಕಷ್ಟಗಳನ್ನ ಎಲ್ಲೋದ್ರೆ ಪರಿಹಾರ ಮಾಡ್ಕೊಳ್ಬಹುದು, ನಮ್ಗೇನೋ ಸಮಸ್ಯೆ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಯಾರೋ ವಾಮಾಚಾರ ಮಾಡ್ಬಿಟ್ಟಿದ್ದಾರೆ, ನಮಗೆ ಬಿಸ್ನೆಸ್ ಅಲ್ಲಿ ಕೈ ಬಾಡ್ತಾ ಇಲ್ಲ, ನಮ್ಮ ಮನೆಗಳಲ್ಲಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಈ ತರ ಒಬ್ಬೊಬ್ಬರಿಗೂ ಒಂದೊಂಥರ ಸಮಸ್ಯೆ ಇರುತ್ತೆ. ನಾವು ಯಾವ ಕ್ಷೇತ್ರಕ್ಕೆ ಹೋದ್ರೆ ಪರಿಹಾರ ಮಾಡ್ಕೊಳ್ಬಹುದು, ಯಾವ ದೇವ್ರ ಹತ್ರ ಹೋದ್ರೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ತುಂಬಾ ಜನ ಕೇಳ್ತಾ ಇರ್ತೀರ. ನಾನು ತುಂಬಾ ದೇವಸ್ಥಾನಗಳನ್ನ ಇದುವರೆಗೂ ತೋರಿಸ್ತಾ ಇದ್ದೀನಿ. ಆದ್ರೆ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ಒಂದು ಹೊಸ ಪ್ರಯತ್ನದಲ್ಲಿ ನಿಮ್ಮ ಸಮಸ್ಯೆಯನ್ನ ನೀವೇ ಪರಿಹಾರ ಮಾಡ್ಕೊಳ್ಬಹುದು. ನಿಮ್ಮ ಸಮಸ್ಯೆಯನ್ನ ಅದು ಎಂಥದೇ ಸಮಸ್ಯೆ ಆಗಿರಲಿ, ನಿಮಗೆ ಏನೇ ಸಮಸ್ಯೆಗಳಿರಲಿ, ಅದನ್ನ ಪರಿಹಾರ ಮಾಡ್ಕೊಳ್ಳುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ನಾನು ಬಂದಿದ್ದೀನಿ ಸುಭಾಷ್ ಆಚಾರ್ಯ ಅವರ ಹತ್ರ, ರಾಜಾಜಿನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಪಂಚಕಾಳಿ ದೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಪಂಚಕಾಳಿ ದೀಕ್ಷೆ ಅಂತ ಹೇಳಿದ್ರೇನೆ ಆ ತಾಯಿಯ ಆರಾಧನೆ ಮಾಡಿ, ಅವರು ಹೇಳ್ಕೊಡುವಂತ ಜಪತಪಗಳನ್ನ ಮಾಡಿ ಒಂದೇ ದಿನದಲ್ಲಿ ಕಳಿಸ್ಕೊಡ್ತಾರೆ. ಅದನ್ನ ನೀವು ಮನೆಯಲ್ಲಿ ಮಾಡ್ತಾ ಹೋದ್ರೆ ಆ ತಾಯಿಯ ಆಶೀರ್ವಾದ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ತಾಯಿಯ ಆಶೀರ್ವಾದ ಮಗನ ಮೇಲೆ ಯಾವ ರೀತಿ ಇರುತ್ತೆ ಆ ತರ ಇರುತ್ತೆ. ನಿಮ್ಗೆ ಏನೇ ಎಲ್ಲೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಒಂದು ಬಿಸ್ನೆಸ್ ಆಗ್ತಾ ಇಲ್ವಾ, ಅಲ್ಲಿ ಯಾರೋ ಏನೋ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ರೆ ಆ ವ್ಯವಹಾರ ಆಗತ್ತೆ. ಆಮೇಲೆ ನಿಮ್ಗೆ ಯಾರೋ ಒಬ್ರು ಏನೋ ಸಮಸ್ಯೆ ಮಾಡ್ತಾ ಇದಾರೆ, ನಮ್ಗೆ ಯಾರೋ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಸರ್ ಎಲ್ಲಿ ಸರ್ ನಾವು ಎಲ್ಲ ಕಡೆ ಹೋಗ್ತಾ ಇದೀವಿ, ಅದನ್ನ ತೋಡಿ ಮಾಡಿಸ್ಕೊಂಡು ಬರ್ತೀವಿ. ಸೊ ಇದೆಲ್ಲದಕ್ಕೂ ನೀವೇ ಮನೆಯಲ್ಲಿ ಸ್ವತಃ ಪರಿಹಾರ ಮಾಡ್ಕೊಳ್ಬಹುದು. ಬಹಳ ಸಿಂಪಲ್ ಆಗಿ ಒಂದು 5 ರಿಂದ 10 ನಿಮಿಷದ ಪೂಜೆ ಅಷ್ಟೇ. ಆ ಕಾಳಿ ನಿಮ್ಮ ಶ್ರೀರಕ್ಷೆಯನ್ನ ಮಾಡ್ತಾಳೆ. ಹಾಗೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಇನ್ನೊಬ್ರು ಮತ್ತೆ ನೀವು ಇದನ್ನ ದೀಕ್ಷೆಯನ್ನ ತಗೊಂಡ್ಮೇಲೆ, ಪಂಚಕಾಳಿ ದೀಕ್ಷೆಯನ್ನ ತಗೊಂಡ್ಮೇಲೆ ಮತ್ತಾರೋ ನಮಗೆ ಸಮಸ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಮಸ್ಯೆ ಖಂಡಿತ ಆಗೋದಿಲ್ಲ, ಅದು ಮತ್ತೆ ಅವ್ರಿಗೆ ರಿವರ್ಸ್ ಆಗತ್ತೆ. ಸೊ ಈ ತರ ಒಂದು ವಿದ್ಯೆ, ಇದು 5ನೇ ಶತಮಾನದಲ್ಲಿ ಬಂದಂತ ಒಂದು ವಿದ್ಯೆ, ಇದು ಅಥರ್ವಣ ವೇದ ಅಂತ ಹೇಳಿ. ಈ ವಿದ್ಯೆಯನ್ನ ಸುಭಾಷ್ ಆಚಾರ್ಯ ಅವರು ಇದೇ ತಿಂಗಳ ಮೇ 31ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ಅಡ್ಮಿಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ಕಾಳಿಯ ವಿಗ್ರಹವನ್ನು ಕೊಡ್ತಾರೆ, ಒಂದು ಮಾಲೆಯನ್ನು ಕೊಡ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನೆಲ್ಲ ಇರುತ್ತೆ, ಇದನ್ನ ಯಾವ ರೀತಿ ಎಲ್ಲ ಬಳಸ್ಕೊಳ್ಬೋದು, ಇದಕ್ಕೆ ಏನು ಫೀ ಸ್ಟ್ರಕ್ಚರ್ ಏನಿರುತ್ತೆ, ಇದರ ಶಕ್ತಿ ಏನು, ಇದು ಎಲ್ಲೆಲ್ಲಿ ನಮ್ಗೆ ಉಪಯೋಗ ಬರುತ್ತೆ, ಇದು ಎಷ್ಟು ದಿವಸ ನಾವು ಆರಾಧನೆ ಮಾಡಬೇಕು, ತಾಯಿ ಆರಾಧನೆ, ಪ್ರತಿಯೊಂದನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಸಮಸ್ಯೆಯನ್ನ ನೀವೇ ಪರಿಹಾರ ಮಾಡ್ಕೊಳ್ಳುವಂಥದ್ದು. ಬನ್ನಿ, ಸುಭಾಷ್ ಆಚಾರ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಮುಂದುವರೆಯೋಣ. ಗುರುಗಳೇ ನಮಸ್ಕಾರ. ನಮಸ್ತೆ ಸರ್. ಪಂಚಕಾಳಿ ದೀಕ್ಷೆ ಯಾವಾಗಿಂದ ಶುರುವಾಗ್ತಾ ಇದೆ, ಅದ್ರ ಉಪಯೋಗಗಳೇನು? ಈ ಪಂಚಕಾಳಿ ದೀಕ್ಷೆ ಅಂದ್ರೆ ಯಾರಿಗೆ ನಮ್ಗೆ ಈ ಮಾಟ ಮಂತ್ರ ಮಾಡಿರ್ತಾರೋ, ಇಲ್ಲ ಈ ಬ್ಲಾಕ್ ಮ್ಯಾಜಿಕ್ ಮಾಡಿರ್ತಾರೋ, ಈ ಬಿಸ್ನೆಸ್ ಅಲ್ಲಿ ನಾವು ಪದೇ ಬಿಸ್ನೆಸ್ ಮಾಡಿ ಕೆಳಗಡೆ ಬಿದ್ದೋಗಿರ್ತಾರೋ, ಅಂದ್ರೆ ಒಂದು ಶಕ್ತಿ, ಒಂದು ಜನ ಆಕರ್ಷಣೆ ಇಲ್ದಿರತ್ತೆ, ಜನ ಅಟ್ರಾಕ್ಟ್ ಇರೋದಿಲ್ಲ. ಈಗ ಏನೇ ಬಿಸ್ನೆಸ್ ಬಂದ್ರು ನಾವು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತದೆ. ಆ ಶಕ್ತಿಯ ಒಂದು ಆಧಾರವನ್ನ ಈ ಪಂಚಕಾಳಿ ದೀಕ್ಷೆ ನಮ್ಗೆ ಕೊಡುತ್ತೆ. ಬಿಸ್ನೆಸ್ ಅಲ್ಲಿ ಬಿದ್ದೋಗಿದ್ರೆ, ಇಲ್ಲ ನಮ್ಗೆ ಕೆಟ್ಟ ವಾಮಾಚಾರ ಮಾಡಿದ್ರೆ, ಆಗಿದ್ರೆ ಮತ್ತೆ ಅದನ್ನ ಮುಂದಕ್ಕೆ ಆಗ್ದಿರ ಇದು ನೋಡ್ಕೊಳ್ಳುತ್ತೆ ಈ ಪಂಚಕಾಳಿ ದೀಕ್ಷೆ. ಅಂದ್ರೆ ಈ ಪಂಚಕಾಳಿ ದೀಕ್ಷೆ ಅಂದ್ರೆ ನಮ್ಮ ಖಡ್ಗ ತಾಯಿಯ ಭದ್ರಕಾಳಿ ಅಂತ ಇರುತ್ತೆ. ಆ ಭದ್ರಕಾಳಿ ನವರೂಪ ಅಂತ ಒಂದಿರುತ್ತೆ, ದಶರೂಪ ಅಂತ ಇರುತ್ತೆ, ಪಂಚಮ ರೂಪ ಅಂತ ಒಂದಿರುತ್ತೆ. ಆ ಪಂಚಮ ರೂಪದಲ್ಲೇ ಈ ಪಂಚಕಾಳಿ ಅನ್ನಕ್ಕಂಥದ್ದು. ಈ ಪಂಚಕಾಳಿ ನಮ್ಮ ತ್ರಿಶೂಲ, ಖಡ್ಗ, ಮತ್ತೆ ಧನಸ್ಸು, ಮತ್ತೆ ಚಕ್ರ, ಮತ್ತೆ ನಾಲಿಗೆ, ಮತ್ತೆ ಶಿವನ ಒಂದು ಪಾದಹಂಸ, ಈ ಪಾದಗಳನ್ನ ಇಟ್ಟಾಗ ಈ ಎಲ್ಲಾ ಸೇರಿ ಪಂಚರೂಪ ಅಂತ ಕರಿತೀವಿ. ಈ ಪಂಚರೂಪದಲ್ಲಿ ಆ ಪಂಚಕಾಳಿ ದೀಕ್ಷೆ ಅಂತ ಕರಿತೀವಿ. ಅಂದ್ರೆ ನಮ್ಮ ತ್ರಿಶೂಲದಲ್ಲಿ ಯಾರನ್ನ ತಾಯಿಯ ಆಪೋಸಿಟ್ ಬಂದಾಗ ತ್ರಿಶೂಲ ಎಷ್ಟು ಚೂಪಾಗಿರುತ್ತೆ ಅಷ್ಟೇ ಚೂಪದಲ್ಲಿ ಅವರಿಗೆ ಬಿಸ್ನೆಸ್ ಅನ್ನ, ಅವರ ಶತ್ರುವನ್ನ ಸಂಹಾರ ಮಾಡುತ್ತೆ. ಆ ಖಡ್ಗ ಅನ್ನಕ್ಕಂಥದ್ದು, ಆ ಅಡ್ಡ ಇರಕ್ಕಂಥದ್ದು ಚಕ್ರ ಅವರ ಕಷ್ಟಗಳನ್ನ ಆದುಕೊಳ್ಳುತ್ತೆ, ನಿರ್ಮೂಲವನ್ನ ಮಾಡುತ್ತೆ. ಆ ನಾಲಿಗೆಯಿಂದ ತನಗೇನೇ ಒಂದು ಸಮಸ್ಯೆ ಇದ್ರು ತಾನು ಸರಿದುಕೊಳ್ಳುತ್ತೆ ಅನ್ನಕ್ಕಂತ ಪಂಚರೂಪ ಅಂತ ಕರಿತೀವಿ, ಪಂಚಕಾಳಿ ಅಂತ ಕರಿತೀವಿ. ಇದೇ ಪಂಚಕಾಳಿ ದೀಕ್ಷೆಯನ್ನ ಮೇ 31ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಯಾರು ಬೇಕಾದ್ರೂ ಬರ್ಬೋದು. ಅಂದ್ರೆ ಇದು ತಂತ್ರ ಪಂಡಿತರಿಗೆ ಸಂಬಂಧಪಟ್ಟಿದಂಗೂ ಇರುತ್ತೆ. ಈ ತಂತ್ರ ಪಂಡಿತ ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ, ತನ್ನ ಶಕ್ತಿಯನ್ನ, ತನ್ನ ಪೂಜೆ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ. ಯಾಕಂದ್ರೆ ನಾನು ಕೂಡ ಒಂದು ತಂತ್ರ ಪಂಡಿತ ಆಗಿರೋದ್ರಿಂದ ನನ್ನ ಶಕ್ತಿಯನ್ನ ನಾನು ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಮಗೂ ಶಕ್ತಿ ಇರಬೇಕು. ಆ ಶಕ್ತಿಯನ್ನು ನಾವು ಹೆಂಗ್ ಪೂಜೆ ಮಾಡಕ್ಕಾಗತ್ತೆ? ಈಗ ದೇವರಿಗೆ ನಾವು ಮೂಲ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರೆ ನಾವು ಕೆಳಗಡೆ ಚಕ್ರಗಳು ಹಾಕಿರ್ತೀವಿ, ಬಂಗಾರ, ಬೆಳ್ಳಿ, ತಾಮ್ರ ಎಲ್ಲ ಹಾಕಿರ್ತೀವಿ. ಏನಕ್ಕೋಸ್ಕರ ಹಾಕಿರ್ತೀವಿ? ದೇವರ ಶಕ್ತಿಗೆ ಬರಲಿ ಅಂತ. ಅದೇ ರೀತಿ ತಂತ್ರ ಪಂಡಿತರಿಗೆ ತಂತ್ರವನ್ನ ಸಾಧನೆಯನ್ನ ಮಾಡಬೇಕಂದಾಗ ಈ ಪಂಚಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ತಾಯಿಯ 2ರಷ್ಟು ಶಕ್ತಿ. ಅದರಲ್ಲಿ ಜನಾಕರ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಧನಾಕರ್ಷಣೆ ಯಾವ ರೀತಿ ಮಾಡ್ಬೇಕು, ಮಾಟ ಮಂತ್ರ ಆಗಿದ್ರೆ ಯಾವ ರೀತಿ ನೀವೇ ತಗೊಳ್ಬಹುದು. ನಾನ್ ಮಾಡಲ್ಲ, ನೀವೇ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಡ್ತೀನಿ, ಒಂದೇ ದಿನಾನೇ ಹೇಳ್ಕೊಡ್ತೀನಿ. ಅದೇ ರೀತಿನೇ ಮತ್ತೆ ಜನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ. ಇದೇ ರೀತಿ ಯಾಕೆ ನಾನು ಇದನ್ನ ತರ್ತಾ ಇದ್ದೀನಿ ಅಂದ್ರೆ, ನಾವ್ ಅಲ್ಲೋದ್ವಿ 50,000 ಕೊಟ್ವಿ, ಇಲ್ಲೋದ್ವಿ 50,000 ಕೊಟ್ವಿ, ಇವೆಲ್ಲ ನನಗೆ ಬೇಕಾಗಿಲ್ಲ.
ನಿಮಗೆ ಕಲ್ಸ್ಕೊಡ್ತೀನಿ, ನೀವೇ ಮಾಡ್ಕೊಳ್ಳಿ. Okay. ಇದರಲ್ಲಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ವಿದ್ಯೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾರು ಬೇಕೋ ಬರ್ಬೋದು, ಸ್ತ್ರೀ ಪುರುಷ ಯಾರು ಬೇಕೋ ಬರ್ಬೋದು. ಅಂದ್ರೆ ಅವನಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಝೀರೋ ನಾಲೆಡ್ಜ್. ಖಂಡಿತ. ಸೊ ಪಂಚಕಾಳಿ ದೀಕ್ಷೆ ತಗೊಂಡ್ಮೇಲೆ ಅವರು ಪ್ರತಿನಿತ್ಯ ಅದನ್ನ ಮನೆಯಲ್ಲಿ ಪೂಜೆ ಆಗ್ಲಿ, ನೀವೇನ್ ಹೇಳ್ಕೊಟ್ಟಿರ್ತೀರಾ ದೀಕ್ಷೆ ಕೊಡ್ಬೇಕಾದ್ರೆ ಅದನ್ನ ಅನುಸಾರ ಮಾಡ್ಬೇಕಾಗತ್ತಾ, ಪೂಜೆ ಮಾಡ್ಬೇಕಾಗತ್ತಾ? ಆಮೇಲೆ ಇದು ಹೇಗಿದು, ಎಷ್ಟು ವರ್ಷಗಳ ಕಾಲ ಇದ್ರ ಶಕ್ತಿ ಇರತ್ತೆ? ಈ ಪಂಚಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಒಬ್ಬ ಮನುಷ್ಯನಿಗೆ 23ರಿಂದ 34 ವರ್ಷ ಇರುತ್ತೆ. ಓಕೆ. 23ರಿಂದ 34 ವರ್ಷವರೆಗೂ ಇರುತ್ತೆ. ಅಂದ್ರೆ ಒನ್ ಟೈಮ್ ತಗೊಳ್ಳೋದು ಒನ್ ಟೈಮ್ ತಗೊಂಡಾಗ ಇದನ್ನ ಫಸ್ಟ್ 9 ಡೇಸ್ ನೀವು ಪ್ರಯತ್ನ ಮಾಡ್ಬೇಕಾಗುತ್ತೆ. 9 ಡೇಸ್ ಮಾತ್ರ. 9 ದಿನ ನಾನು ಏನು ಹೇಳ್ಕೊಟ್ಟಿದ್ದೆ ಅದೇ ಪ್ರಕಾರ ನೀವು ಮಾಡ್ಬೇಕಾಗತ್ತೆ. ಆ 9 ದಿನದಲ್ಲೇ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಯಾವ ರೀತಿ ಚೇಂಜಸ್ ಇರುತ್ತೆ, ನಿಮ್ ಮನಸ್ಸು ಹೆಂಗ್ ಉತ್ಸಾಹ ಇರುತ್ತೆ, ಆನಂದ ಇರುತ್ತೆ. ತಾಯಿಯ ಮೂಲಾಕ್ಷರಗಳನ್ನ, ಮೂಲ ಜಪಗಳನ್ನ ಧರಿಸಿದಾಗ ಆ ತಾಯಿಯ ಎದೆ ಭಾಗತ್ತೆ. ಅಂದ್ರೆ ನನ್ನ ಮಗ ನನ್ನ ಕರೀತಾ ಇದ್ದಾನೆ ಅನ್ನೋ ಒಂದು ಇದಾಗತ್ತೆ. ಆಗ ನಮ್ಮ ಕೋರಿಕೆಗಳನ್ನ ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜಪ ಮಾಡಬೇಕಾದಾಗ ಒಂದು ಸಂಕಲ್ಪ ಬರ್ತದೆ. ಸಂಕಲ್ಪದಲ್ಲಿ ನೀವು ಜಪವನ್ನ ಮಾಡಿ, ನಾನು ಒಂದು ಪೌಡರ್ ಹೇಳ್ತೀನಿ, ಯಾಕಂದ್ರೆ ಅದು ಹೇಳಕ್ಕಾಗಲ್ಲ. ಸೊ ಆ ಪೌಡರ್ ನೀವೇ ತರಿಸ್ಬೇಕು, ನೀವೇ ತಗೊಂಡ್ಬರ್ಬೇಕಾಗತ್ತೆ, ಸಿಗತ್ತೆ. ಆ ಸಿಕ್ಕಾಗ ಆ ಮಾಲೆಯನ್ನು ಎಲ್ಲಿಡಬೇಕು, ವಿಗ್ರಹ ಕೂಡ ನಾನೇ ಕೊಡ್ತೀನಿ. ಅಂದ್ರೆ ಪಂಚಕಾಳಿ ದೀಕ್ಷೆ ಆದಾಗ ಒಂದು ಪಂಚಕಾಳಿ ವಿಗ್ರಹನೂ ಕೊಡ್ತೀವಿ, ಮತ್ತೆ ಮಾಲೆಯನ್ನ ಕೊಡ್ತೀವಿ. ಆ ಎರಡರಲ್ಲೇ ಪ್ರಾಣ ಇರೋದು. ಆ ಪ್ರಾಣ ಇರೋದು ಎರಡರಲ್ಲೇ. ಆ 2 ಪ್ರಾಣವನ್ನ ಕೊಟ್ಟಾಗ 3ನೇ ಪ್ರಾಣ ನಿಂದಾಗಿರುತ್ತೆ. ಆ 3 ಪ್ರಾಣ ಸೇರ್ಕೊಂಡಾಗ ನಿನ್ನ ಮನಸ್ಥಿತಿ, ನಿನ್ನ ಉದ್ಯೋಗ ಸ್ಥಿತಿ, ಈ ಯಾರು ನಿಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೋ, ಈ ತಂತ್ರ ಮಠದಲ್ಲಿ ಯಾರು ಮಾಡಿರ್ತಾರೋ, ನಿಂಬೆಹಣ್ಣು ತುಳಿಯೋದು, ದಾಟ್ ಆಗಿರೋದು, ನನ್ನ ಮಂಕ್ ಆಗೋದು, ಸೊ ಇವೆಲ್ಲ ಆಟೋಮೆಟಿಕ್ ಹೋಗುತ್ತೆ. ಇದರಲ್ಲಿ ದೊಡ್ಡ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ನಾನು ಅಲ್ಲಿಗೆ ಹೋಗ್ಬೇಕು, ಇನ್ನೊಂದು ಮಾಡಿಸ್ಬೇಕು, ಏನು ಅವಶ್ಯಕತೆ ಇಲ್ಲ. ಇದೊಂದು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಸಿದ್ಧಿ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಅವ್ರು ನಾನು ಓನ್ ಟೇಕ್ ಆದಾಗ ತಗೊಂತೀನಿ. ಯಾರು ನಾವು ಬಿಡೋದೇ ಇಲ್ಲ. ನಮ್ಗೆ ಆಫೀಸ್ ಓಪನ್ ಇರುತ್ತೆ, ಆಫೀಸ್ ಬಂದು ಇವ್ರು ಬಂದು ಇದು ಮಾಡ್ಕೊಳ್ಬೇಕಾಗತ್ತೆ. ನಮಗೆ ವಿತೌಟ್ 4 ದಿನ ಬಿಫೋರ್ ನಮಗೆ ಕನ್ಫರ್ಮ್ ಮಾಡಬೇಕು, ಯಾಕಂದ್ರೆ ನಾವು ವಿಗ್ರಹಗಳು ತರಬೇಕಾಗತ್ತೆ, ಮಾಲೆಗಳು ತರಬೇಕಾಗತ್ತೆ. ಸೊ ಇವೆಲ್ಲ ನಮ್ಗೆ ಹೇಳ್ಬೇಕಾಗತ್ತೆ. ಲಾಸ್ಟ್ ಟೈಮು ನವಕಾಳಿ ದೀಕ್ಷೆ ಅಂತ ಮಾಡಿದ್ವಿ. ಆ ನವಕಾಳಿ ದೀಕ್ಷೆಗೆ 100 ಜನ ಅಂತ ಇದ್ದು 130, 170 ಟಚ್ ಆಯ್ತು. ನಾವೇ 30 ಜನ ತೆಗಿಬೇಕಾಗಿತ್ತು. ಯಾಕೆಂದ್ರೆ ಒಂದು ದೀಕ್ಷೆ ಅಂತ ಕೊಟ್ಟಾಗ ಇಷ್ಟು ಜನಕ್ಕೆ ಮಾತ್ರ ಅಂತ ಇರುತ್ತೆ. ಅದನ್ನ ಮೇಲೆ ಇಟ್ಟು ನಾವು ಮಾಡಂಗಿಲ್ಲ. ಅದು ಪದ್ಧತಿ ಇದೆ. ಇದು ಕಂಪ್ಲೀಟ್ ಅಥರ್ಣ ವೇದದ ಪ್ರಕಾರನೇ ಕೊಡಕ್ಕಂಥದ್ದು. ಇದರಲ್ಲಿ ತಂತ್ರ ಪಂಡಿತ ಆಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ವಾಸ್ತು ಸಂಬಂಧಪಟ್ಟಿದವಾಗಿರ್ಬೋದು, ಇವ್ರು ಯಾರು ಕಲ್ತಿದಾರೋ ಅವರು ಕೂಡ ಬಂದು ದೀಕ್ಷೆನ ತಗೊಳ್ಬಹುದು. ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನ ಆಗುತ್ತೆ, ಇನ್ನಷ್ಟು ಅವ್ರ ಕೆಲಸಗಳು ಸುಲಭ ಆಗುತ್ತೆ. ಈ ತರ ಇರುತ್ತೆ. ನಾನು ಚಿಕ್ಕ ವಯಸ್ಸಿನಲ್ಲೇ ಹೋಗಿ ವಿದ್ಯೆಯನ್ನ ಕಲ್ತಿರೋನು. ಒಂದು 4ರಿಂದ 8ನೇ ವಯಸ್ಸಲ್ಲಿ ಅಂದ್ರೆ ಹೋಗಿ ಕಲ್ತಿರೋನು. ಕೇಳೋದಕ್ಕೆ ಸುಮಾರು 12 ವರ್ಷ ನಾನು ವಿದ್ಯೆಯನ್ನ ಕಲಿತು ನನ್ನ ಗುರುಗಳು ಯಾವ ತರ ಹೇಳ್ಕೊಟ್ಟಿದಾರೋ ಅಥರ್ಣ ವೇದ ಪ್ರಕಾರ 5ನೇ ಶತಮಾನದ ಪ್ರಕಾರ ಅದೇ ರೀತಿ ನಾನು ಜನರಿಗೆ ಹೇಳ್ಕೊಡ್ತಿದ್ದೀನಿ. ನನ್ನ ಹತ್ರ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಪಾಠನ ಕಲಿತಾ ಇದ್ದಾರೆ, ಎಲ್ಲದನ್ನೂ ಮಾಡ್ತಿದ್ದಾರೆ. ಅದೇ ರೀತಿ ಜನಗಳಿಗೆ ಉಪಯೋಗ ನಾನು ಸ್ಟೂಡೆಂಟ್ಸ್ ಕಳಿಸ್ಕೊಡ್ತಾ ಇದ್ದೀನಿ. ಜನಗಳಿಗೆ ಏನನ್ನ ಒಂದು ಕೊಡ್ಬೇಕಂದ್ರೆ ತಿಂಗಳಿಗೊಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಅದೇ ಈ ತಿಂಗಳು ಪಂಚಕಾಳಿ ದೀಕ್ಷೆಯನ್ನ ತಗೊಳ್ತಾ ಇದ್ದೀನಿ. ಆ ಪಂಚಕಾಳಿ ದೀಕ್ಷೆದಲ್ಲಿ ನೀವು ತಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಶಕ್ತಿ ಇದೆ, ನೀವೇನು ಸಾಧನೆ ಮಾಡ್ಬೋದು, ಯಾಕೆ ನೀವು ಕುಗ್ಗೋಗಿದ್ದೀರಾ, ಇದನ್ನ ನಿಮಗೆ ನಾವು ಅರ್ಥ ಆಗೋ ಥರ ನಿಮ್ಗೆ ಅದನ್ನು ಏನು ಮಾಡಬೇಕು. ಎಲ್ಲರೂ ದೀಕ್ಷೆ ಕೊಟ್ಬಿಟ್ಟು ಮಂತ್ರವನ್ನು ಕೊಟ್ಬಿಟ್ಟು ಕಳಿಸ್ಕೊಡ್ತಾರೆ. ಸೊ ನಾನು ಆ ಥರ ಇಲ್ಲ. ನಾನು ಹೋಮವನ್ನು ಮಾಡಿಸಿ ಅದಾದ ನಂತರ ನಿಮಗೆ ಅದನ್ನು ಯಾವ ರೀತಿ ಉಪಯೋಗವನ್ನು ಮಾಡ್ಕೊಡ್ಬೇಕು ಅಂತ ಅರ್ಥ ರೂಪದಲ್ಲಿ, ಇದು ವಿದ್ಯೆ ಇಲ್ಲಾದರೂ ಪರವಾಗಿಲ್ಲ, ಹೇಳೋದಲ್ಲೇ ಅರ್ಥ ಮಾಡ್ಕೊಳ್ತಾರೆ. ಆ ಅರ್ಥ ಮಾಡಿಕೊಂಡು ಅವರಿಗೆ ವಿದ್ಯೆಯನ್ನು ಕೊಟ್ಟು ಅವರಿಗೆ ಆ ಮಾಲೆಯನ್ನು ಹೆಂಗೆ ಉಪಯೋಗ ಮಾಡಬೇಕು, ಮತ್ತೆ ವಿಗ್ರಹವನ್ನು ಯಾವ ರೀತಿ ಉಪಯೋಗವನ್ನು ಮಾಡಬೇಕು, ಮತ್ತೆ ಗುರುಗಳೇ ನಾವು ಭದ್ರಕಾಳಿಯನ್ನ ಮನೇಲಿ ಇಟ್ಕೊಳ್ಬೋದ ವಿಗ್ರಹ ಕೊಟ್ಟಾಗ, ಇವೆಲ್ಲ ಆಪ್ಷನ್ ಇರುತ್ತೆ. ಅದನ್ನ ನಾನು ಏನು ಮಾಡಬೇಕು, ಯಾವ ಥರ ನೀವು ಪೂಜೆಯನ್ನು ಮಾಡಬೇಕು, ಎಲ್ಲಿಡಬೇಕು, ಅವೆಲ್ಲ ನಾವು ಹೇಳ್ಕೊಡ್ತೀವಿ. ಯಾವುದೇ ರೀತಿ ದೀಕ್ಷೆಯನ್ನು ಕೊಟ್ಟಿದ ತಕ್ಷಣ ಇವಾಗ ದೀಕ್ಷೆ ಕೊಟ್ಬಿಟ್ಟಿದ್ದೀವಿ, ನಾಳೆ ನಿಮ್ಗೆ ನಾವು ಸಂಬಂಧ ಇಲ್ಲ ಅಂತ ನಾವು ಯಾವುದೂ ಮಾಡಲ್ಲ. 24 ಗಂಟೆ ನಮ್ಮ ಆಫೀಸ್ ಓಪನ್ ಇರುತ್ತೆ, ನಮ್ಮ ಫೋನ್ ನಂಬರ್ಸ್ ಇರುತ್ತೆ, ನೀವು ಯಾವಾಗ ಬೇಕೋ ಕರೆ ಮಾಡ್ಬೋದು. ಅದ್ರ ಬಗ್ಗೆ ಯಾವುದೇ ರೀತಿ ನಿಮಗೆ ಕಲ್ಮಶ ಪ್ರಶ್ನೆಗಳಿದ್ದರೆ ಅದನ್ನು ನೀವು ಡೈರೆಕ್ಟಾಗಿ ನಮ್ಮನ್ನು ಕೇಳ್ಬೋದು, ನಾವು ಉತ್ತರ ಕೊಡೋಕ್ಕೂ ರೆಡಿಯಾಗಿರ್ತೀವಿ. ನನ್ನ ಒಂದು ಉದ್ದೇಶ ಏನು ಅಂದರೆ ಎಲ್ಲರೂ ವಿದ್ಯೆಯನ್ನು ಕಲೀರಿ. ಇದರಲ್ಲಿ ಮೋಸ ಎಷ್ಟಿದೆ, ಇದರಲ್ಲಿ ಯಾರು ಮೋಸವನ್ನು ಮಾಡ್ತಿದ್ದಾರೆ, ಯಾರು ಮೋಸ ಮಾಡ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕೆಲಸ ಆಗೋವರೆಗೂ ಅದನ್ನು ಮತ್ತೆ ನಾನು ಪುನಃ ಕರೆಸ್ಕೊತೀನಿ. ಭಾನುವಾರ ಅನ್ನೋದೇ ಒಂದಿನ ಎತ್ತಿಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಯಾರ್ಯಾರು ಕೆಲಸ ಆಗಿಲ್ವೋ ಅವ್ರು ಪುನಃ ನನ್ನ ಕೆಲಸವನ್ನು ಮಾಡಿಕೊಟ್ಟು ಫ್ರೀ ಆಫ್ ಕಾಸ್ಟ್ ಪೂಜೆಯನ್ನು ಮಾಡಿಕೊಟ್ಟು ಅದು ಆಗೋವರೆಗೂ ನಾವು ಬಿಡಲ್ಲ. ಈಗ ಒಬ್ಬರಿದ್ರು ಗುರುಗಳೇ ಸ್ವಲ್ಪ ಹತ್ತಿರದಲ್ಲಿ ನಮ್ಮ ಹುಡುಗಿ ಮಿಸ್ ಆಯಿತು, ನೀವು ಮಾಡ್ಕೊಟ್ಟಿದ್ರೆ ಸ್ವಲ್ಪ ಮಿಸ್ ಆಯಿತು, ಭಾನುವಾರ ಬಮ್ಮ ನಾನು ಮತ್ತೆ ಮಾಡ್ಕೊಡ್ತೀನಿ. ಇದೇ ರೀತಿಯಲ್ಲೇ ಹೇಳ್ತೀನಿ. ನನಗೆ ಪರ್ಫೆಕ್ಟ್ ಆಗಿ ವಿದ್ಯೆ ಕಲ್ತಿರೋ ನನಗೆ ಬೇಕು. ಸುಮ್ಮನೆ ನಾನು ನಿಂಬೆಹಣ್ಣು ಹೊಡಿತೀನಿ, ಮಡಿಕೆ ಹೊಡಿತೀನಿ, ಇನ್ನೊಂದು ದಾರ ಕಟ್ ಮಾಡ್ತೀನಿ, ಅದು ಮಾಡ್ತೀನಿ ಅಂದರೆ ನಾನು ಒಪ್ಪವನಲ್ಲ. ನನ್ನ ಹತ್ರ ಯಾರೇ ಬರಲಿ ನಾನು ಒಬ್ಬನ ಚಾರ್ಜ್ ಆಗ್ತೀನಿ ಎಲ್ಲರಿಗೂ ಅಷ್ಟೇ. ನಿಮ್ಮ ಹತ್ರ ವಿದ್ಯೆ ಏನೋ ನಮ್ಮ ಮುಂದೆ ಬನ್ನಿ, ನಾನು ತೋರಿಸ್ತೀನಿ ವಿದ್ಯೆ ಎಂಥದ್ದು ಅಂತ.
ವಿದ್ಯೆ ಅಂದ್ರೆ ಗುಪ್ತ ವಿಚಾರಗಳನ್ನಲ್ಲ 4 ಜನಕ್ಕೆ ಹಂಚೋದನ್ನ ವಿದ್ಯಾದಾನ ಅಂತೀವಿ. ನಾನು ಒಂದು ಗುರುವಿನಾಗಿ ನಾನು ವಿದ್ಯೆಯನ್ನ ಕಲಿಸ್ತಾ ಇದ್ದೀನಿ. ಆ ವಿದ್ಯೆಯನ್ನ ಕಲಿಯೋದು ಎಲ್ಲರಿಗೂ ಬರಬೇಕು. ಯಾಕೆ ಅಂದ್ರೆ ಜನಗಳು ಮೋಸ ಹೋಗಬಾರ್ದು. ಹೌದು. ಇದರಲ್ಲಿ ಆಳ ಎಷ್ಟಿದೆ, ಮೂಲ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಹೌದು. ಆ ಗೊತ್ತಾದಾಗ ಈಗ ಒಂದು ಎಕ್ಸಾಂಪಲ್, ಒಂದು ಪೂಜೆಗೋಸ್ಕರ ಒಂದು ವಶೀಕರಣ ಯಾವ್ದನ್ನ ಮಾಡಿಸ್ಕೊಳ್ತೀರಾ, ವಶೀಕರಣ ಒಂದು ಯಾರೋ 70,000 ಕೇಳಿದ್ರು, ಆಗ್ಲಿಲ್ಲ, ಮತ್ತೆ ಅಲ್ಲಿನೋ ಅಡೆತಡೆ ಆಗೋಗಿದೆ, ಇನ್ನೊಂದು ಹೌದು, ಖಂಡಿತ ಎಷ್ಟೋ ಕೇಳಿದೀನಿ. ಹೌದು. ನನ್ನ ಹತ್ರ ಬರೋರು ಎಷ್ಟೋ ಕೇಳಿದೀನಿ. ಹೌದು. ಇದನ್ನ ನನ್ನ ಹತ್ರ ನಡೆಯೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇದನ್ನ ಅವಾಯ್ಡ್ ಮಾಡ್ತೀನಿ. ನಾನು ಅಂತವ್ರು ಶತ್ರುನೇ. ಓಕೆ. ಮತ್ತೆ ಇನ್ನೊಂದು ಹೆಣ್ಣನ್ನು ಯಾವ ರೀತಿ ಬಳಸ್ಕೊಳಕಂತದ್ದು ಇವೆಲ್ಲ ನಾನು ಕೇಳ್ಬಿಟ್ಟಿದ್ದೀನಿ. ಇವೆಲ್ಲ ನನ್ನ ತತ್ವಿರುತ್ತ. ನನ್ನ ಹತ್ರ ವಿದ್ಯೆಯನ್ನ ಕಲಿಬೇಕು, ನನ್ನ ಹತ್ರ ಕಿವಿ ಹಿಂಡಿ ವಿದ್ಯೆಯನ್ನ ಹೇಳಿಸ್ಕೊಡ್ತೀನಿ. ಓಕೆ. ಯಾವ ತರ ಅಂದ್ರೆ ಆ ವಿದ್ಯೆ ಆಗೋವರೆಗೂ, ಅದನ್ನ ಕಲ್ಸೋವರೆಗೂ ನಮ್ಮ ಹತ್ರ ಈಗ ಫಸ್ಟ್ ಬ್ಯಾಚ್ ಅಂತ ಮಾಡ್ತಾ ಇದೀವಿ, ಸೆಕೆಂಡ್ ಬ್ಯಾಚ್ ಅಂತ ಇದೆ, ಈಗ 4th ಬ್ಯಾಚ್ ನಡೀತಾರೆ. ನಮ್ಗೆ ಅದರಲ್ಲಿ 140 ಜನ ಇದ್ದಾರೆ. ಓಕೆ. ಫಸ್ಟ್ ಬ್ಯಾಚ್ ಇಂದ ಈ 4th ಬ್ಯಾಚ್ ಮಾತ್ರ ಹೇಳ್ತಾ ಇದೀನಿ. ಫಸ್ಟ್ ಬ್ಯಾಚ್ ಅಲ್ಲಿ 1000 ಜನ ಇದ್ರು. ಸೆಕೆಂಡ್ ಬ್ಯಾಚ್ ಅಲ್ಲಿ 40 ಜನ ಇದ್ರು. ಥರ್ಡ್ ಬ್ಯಾಚ್ ಅಲ್ಲಿ 60 ಜನ ಇದ್ರು. ಈಗ 4th ಬ್ಯಾಚ್ ಅಲ್ಲಿ 140 ಜನ ಇದ್ದಾರೆ. ಈಗ ಮತ್ತೆ 3 months ಬ್ಯಾಚ್ ಅಪ್ ಮಾಡಿದ್ರೆ 35 ಜನ ಇದ್ದಾರೆ. ಇದು ಅಡ್ವಾನ್ಸ್ ಕ್ಲಾಸ್ ಅಂತ ಮಾಡ್ತಾ ಇದೀನಿ ಜೂನ್ ಅಲ್ಲಿ. ಅದರಲ್ಲಿ ಒಂದು 8 ಜನ ಆಗ್ತಾರೆ ಗೊತ್ತಿಲ್ಲ. ಸೊ ಪಂಚಕಾಲ ದೀಕ್ಷೆ ಆಲ್ರೆಡಿ 90 ಜನ ಹೋಗಿದ್ದಾರೆ. ಸೊ ಈ ತರ ಇರುತ್ತೆ. ನನಗೆ ಏನ್ ಹೇಳ್ತಿದೆ ಅಂದ್ರೆ ವಿದ್ಯೆ ಕಲಿಬೇಕು. ಇವತ್ತರೆಗೂ 5,000 ಜನಕ್ಕೆ ವಿದ್ಯೆ ಕಲ್ಸ್ಕೊಟ್ಟಿದ್ದೀನಿ. ನನ್ನ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ ಟೋಟಲ್ ಬಂದು 18 ವರ್ಷ. ನಾನು ಚಿಕ್ಕ ವಯಸ್ಸಿನ ಈ ಕಲ್ತಿಲ್ಲ. ಮಾಟ ಮಂತ್ರ ಅಂದ್ರೆ ಏನು, ನಿಂಬೆ ಹಣ್ಣು ಅಂದ್ರೆ ಏನು, ಕುಡಿಕೆ ಅಂದ್ರೆ ಏನು, ದೇವಿ ಹೆಂಗೆ ಇರ್ತಾಳೆ, ಯಾವ ರೀತಿ ಇರ್ತಾಳೆ, ಇದನ್ನೇ ನಾನು ರಿಸರ್ಚ್. ನಾನು ಊಟ ಮಾಡೋಕ್ಕಿಂತ ವಿದ್ಯೆ ಅಂತ ತಿಂದ್ರು ಜಾಸ್ತಿ. ಇದು ಓಪನ್ ಆಗಿ ಹೇಳ್ತೀನಿ. ಒಂದೊಂದು ಊಟ ಬಿಡ್ತೀನಿ ನಾನು, ನನ್ನ ವಿದ್ಯೆ ನಾನು ಮರೆಯಲ್ಲ. ಅದೆಂಥದೇ ಆಗಿರ್ಲಿ, ಅವನ ಎಷ್ಟೇ ದಿಗ್ಬಂಧನ ಆಗಿರ್ಲಿ, ಏನಿದೆ ಅಂತ ಚೆಕ್ ಮಾಡ್ತೀನಿ ನಾನೇ ತೆಗೆದು. ನನ್ಗೆ ಏನೇ ಆಗಿರ್ಲಿ, ನನಗೆ ಎಂಥದೇ ಆಗಿರ್ಲಿ, ನಾನು ಚೆಕ್ ಮಾಡ್ತೀನಿ. ಇದನ್ನ ಮುಟ್ಕೊಂಬೇಡಿ. ಋಗ್ವೇದಕ್ಕೂ ಯಜುರ್ವೇದಕ್ಕೂ ಸಾಮಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಥರ್ವಣಕ್ಕೆ ತುಂಬಾ ವ್ಯತ್ಯಾಸ ಇದೆ. ಈ 3ಕ್ಕೂ ಅದಕ್ಕೆ ಸಂಬಂಧ ಬರೋದಿಲ್ಲ. ಅಥರ್ವಣ ಮೇಲೆ ತಂತ್ರ. ಹೌದು. ಆ ತಂತ್ರದಲ್ಲಿ ಸುಮಾರು ಜನಗಳಿಗೆ ಮೋಸ ಮಾಡ್ಕೊಂಡಿದ್ದಾರೆ. ನಾನು ತಗೊಂಡ್ಬರ್ತಾ ಇದ್ದ ಅದಕ್ಕೋಸ್ಕರ ಮೋಸ ಹೋಗ್ಬೇಡಿ, ದಯವಿಟ್ಟು ಮೋಸ. ನಾನು ಬೆಳಿಬೇಕು ಅಂದ್ಕೊಂಡಿದ್ರೆ ನಾನು ಶಿಷ್ಯವರ್ಗ ಮಾಡೋ ಅವಶ್ಯಕತೆ ನನಗೆ ಇರಲಿಲ್ಲ. ಹೌದು. ಅವ್ರು ಹೋಗಿ ಇನ್ನೊಂದ್ ಕಡೆ ಜ್ಯೋತಿಷ್ಯಾಲಯ ಇಡ್ತಾರೆ, ಅವರು ಸಂಪಾದನೆ ಮಾಡ್ತಾರೆ. ನನಗೆ ಆಪೋಸಿಟ್ ಅಲ್ಲ ಅವರು. ಹೌದು, ಖಂಡಿತ. ನಾನು ಯಾಕೆ ನನ್ನ ಭಾವನೆ ಇಟ್ಕೊಂಡಿಲ್ಲ, ಮಾಡ್ಕೊಂಡು ಹೋಗ್ಲಿ. ಈಗ ಮೊನ್ನೆ ಒಂದು ಮೈಸೂರಲ್ಲಿ ನನ್ನ ಶಿಷ್ಯ ಒಬ್ಬರದ್ದು ಬ್ರಾಂಚ್ ಓಪನ್ ಆಯ್ತು. ಒಂದು 4 ದಿನ ಹಿಂದೆ ಕೇರಪುರಮಲ್ಲಿ ಒಂದು ಓಪನ್ ಆಯ್ತು. ನಾನೇ ಮಾಡ್ಕೊಡ್ತಿದ್ದೀನಿ. ಮಾಡ್ಕೊಡ್ರು, ಚೆನ್ನಾಗಿರ್ರಿ ಅಂತ. ಚೆನ್ನಾಗಿರಿ ಅದು ಇಂಪಾರ್ಟೆಂಟ್ ಅಲ್ಲ, ಬಂದವ್ರಿಗೆ ಮೋಸ ಮಾಡ್ಬೇಡಿ ಅಷ್ಟೇ. ಅಷ್ಟು ಬೇಕಾಗಿರೋದು. ಅವ್ರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡಿ. ಆ ಕಷ್ಟಗಳ ಪರಿಹಾರ ಆಗಲಿ. ಯಾಕೆಂದ್ರೆ ನೀವು ಕಷ್ಟವನ್ನ ಪರಿಹಾರ ಮಾಡಿದ್ದೀರಾ, ಆ ಕಣ್ಣಿನಲ್ಲಿ ನಿಮ್ಮ ಹೆಸರು ಆ ಸ್ವಾಮಿ ಹತ್ರ ಹೋದ ಒಳ್ಳೇದಾಯ್ತು ಅಂತ, ಅದಕ್ಕಿಂತ ಆಶೀರ್ವಾದ ಯಾವುದು ಬರೋದಿಲ್ಲ ನಿಮಗೆ. ಅದೇ ನಿಮ್ಮ ಮಕ್ಕಳಿಗೆ ಶ್ರೀರಕ್ಷೆ ಸುಭಿಕ್ಷೆ ಎಲ್ಲ. ಅದೇ ನವಕಾಳಿಯಲ್ಲಿ ಹೊಲಿಸ್ಕೊಳಕ್ಕಂಥದ್ದು, ಪಂಚಮ ಕಾಳಿಯಲ್ಲಿ ನಮ್ಮ ಶತ್ರುಗಳನ್ನ ನಿಷ್ಕಲ್ಮನೆ ಮಾಡಕ್ಕಂಥದ್ದು, ನಮಗೆ ಏನ್ ಬೇಕೋ ಅದು ದಕ್ಕಿಸ್ಕೊಳ್ಳಕ್ಕಂಥದ್ದು, ಮತ್ತೆ ದೇವಿಯ ಆರಾಧನೆಯನ್ನ ಮಾಡಕ್ಕಂಥದ್ದು, ಮತ್ತೆ ನಮ್ಗೆ ಯಾರು ವಾಮಾಚಾರ ಮಾಡ್ತಿದ್ದಾರೋ ಅವರಿಂದ ನಾವು ರಕ್ಷಣೆಯನ್ನ ಪಡೆಯಕ್ಕಂಥದ್ದು. ನವರೂಪದಲ್ಲಿ ಆಕರ್ಷಣೆ, ಪಂಚಮದಲ್ಲಿ ವೈರತ್ವಕ್ಕೆ ಮತ್ತೆ ಆ ಧನತ್ವಕ್ಕೆ ಆಕರ್ಷಣೆಗೆ. ಪಂಚಮ ರೂಪದಲ್ಲಿ 5 ಬರುತ್ತೆ. ಇದರಲ್ಲಿ ನಮಗೆ ಯಾರು ವಾಮಾಚಾರ ಮಾಡಿರ್ತಾರೋ ಅದು ಹೋಗುತ್ತೆ. ಯಾರು ಮಾಡಕ್ ಮುಂದೆ ಹೋಗ್ತಾರೋ ಅದು ನಮಗೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಮತ್ತೆ ಅದಾದ್ಮೇಲೆ ಬಿಸ್ನೆಸ್ ವುಮೆನ್ ಅಂದ್ರೆ ನಾನೇನ ಅಚೀವ್ಮೆಂಟ್ ಮಾಡಬೇಕು, ಧೈರ್ಯ ಬೇಕು. ಏನೇ ಒಂದು ಕೆಲಸ ಮಾಡೋಕೆ ಧೈರ್ಯ ಇರಬೇಕು. ಆ ಧೈರ್ಯವನ್ನ ಕೊಟ್ಟು ನಿನಗೆ ಒಂದು ಮಾರ್ಗಸೂಚನೆಯನ್ನ ಕೊಡಕಂಥದ್ದು. ಇವಾಗ ಪಂಚಕಾಳಿ ವಿದ್ಯೆ ಏನ್ ನೀವು ದೀಕ್ಷೆಯನ್ನ ಕೊಡ್ತೀರಿ, ಅವರು ಪ್ರತಿನಿತ್ಯ ಪಂಚಕಾಳಿ ಆರಾಧನೆ ಮಾಡ್ಬೇಕಾಗತ್ತಾ? ಒಂದು. ಎರಡನೇದು, ಸಪೋಸ್ ಇವಾಗ ಕಲ್ತಂತವ್ರು ಎಲ್ಲರ ಮನಸ್ಥಿತಿ ಒಂದೇ ತರ ಇರೋದಿಲ್ಲ. ಇವಾಗ ನಂದೇನೋ ನನಗೆ ಕಷ್ಟ ಆಯ್ತು, ನಾನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ದೀಕ್ಷೆ ತಗೊಂಡೆ, ನಾನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾನು ಅಮ್ಮನ ಪ್ರಾರ್ಥನೆ ಮಾಡ್ತೀನಿ, ನಾನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಮುಂದುವರಿತೀನಿ. ಕೆಲವು ಜನ ಇನ್ನೊಬ್ಬರಿಗೆ ಸಮಸ್ಯೆ ಮಾಡಬೇಕು ಅನ್ನೋದು ಥಾಟ್ ಇರುತ್ತೆ. ಆ ಥರ ಎಲ್ಲ ಆಗಕ್ಕೆ ಸಾಧ್ಯನಾ? ಅದರಲ್ಲಿ ದೀಕ್ಷೆ ಆದ ನಂತರ ನೀವು ಮನೆಗೆ ಹೋದ ಮೇಲೆ 9 ದಿನ ಕಂಟಿನ್ಯೂಸ್ ಪೂಜೆ ಮಾಡಬೇಕಾಗುತ್ತೆ. ಪ್ರತಿನಿತ್ಯ 9 ದಿವಸ ಕಂಟಿನ್ಯೂಸ್. ಯಾವುದೇ ಅಡಚಣೆಗಳಿದ್ರು ಇದು ದೇವಿಗೆ ಅನುಸರಿಸಲ್ಲ. ಇದು ಹೆಂಡತಿ ಮುಟ್ಟಾಗಿದ್ರು ನಾವು ಇದಾಗಿದ್ರು ನಿಮ್ಗೆ ಯಾವುದೇ ರೀತಿ ಇದರಲ್ಲಿ ದೇವಿಗೆ ಅದು ಅನರ್ಹ. ತಂತ್ರದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಇದ್ರೆ ಈ ಪೂಜೆ ನಡೆಯಕ್ಕಂಥದ್ದು. ಇಲ್ಲಾಂದ್ರೆ ಆಗಲ್ಲ. ಇದರಲ್ಲಿ ನನಗೆ ಯಾರು ತಿರೋದ್ರು ಅದ್ ಮಾಡಿದ್ರು ಇದರಲ್ಲಿ ಏನು ಸಂಬಂಧ ಇಲ್ಲ. ಹೆಂಗ್ ಬೇಕಾದ್ರೂ ಇರ್ಬೋದು. 9 ದಿನ ಕಂಟಿನ್ಯೂ ಪೂಜೆ ಮಾಡ್ಬೇಕಾಗತ್ತೆ. 9 ದಿನ ಆದ್ಮೇಲೆ ನಿಮ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳಿದ ಪ್ರಕಾರ ನೀವು ಸ್ಟಾರ್ಟ್ ಮಾಡ್ಬೇಕು. ಅದಾದ ನಂತರ ಅಮಾವಾಸ್ಯೆಗೋ ಪೌರ್ಣಮಿಗೋ ಇಲ್ಲಾಂದ್ರೆ ನಿಮ್ಗೆ ಯಾವಾಗ ಬೇಕಾಗುತ್ತೋ 3 months ಒಂದ್ಸರಿ ಎತ್ತಿ ನೀವು ಪೂಜೆ ಮಾಡ್ಬೇಕಷ್ಟೇ. ಓಕೆ. ಈ 9 ದಿವಸದ ಪೂಜೆ ಏನಿರುತ್ತೆ ಅದು ಎಷ್ಟೊತ್ತು ಮಾಡ್ಬೇಕಾಗತ್ತೆ? ಒಂದು 5 ರಿಂದ 10 ನಿಮಿಷ ಅಷ್ಟೇ. ಅದೇನೋ ಅವ್ರ ಕೆಲಸಕ್ಕೆ ಅಲ್ಲಿ ಈ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ, ಇದು ನನಗೆ ಆಗ್ಬೇಕು, ಯಾವ ರೀತಿ ಆಗ್ಬೇಕು, ಏನ್ ಮಾಡ್ಬೇಕು ಅದನ್ನ ನಾನು ಹೇಳ್ಕೊಡ್ತೀವಿ. ಈಗ ನಾನು ಆ ಜೊತೆಗೆ ಇನ್ನೊಂದು ಕೇಳಿದೆ, ನಾನು ಈ ವಿದ್ಯೆ ಇವಾಗ ನಾನೇ ಕಲಿತೆ, ನಾನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ಬೋದಾ, ಇಲ್ಲ ನನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸೀಮಿತವಾಗಿರತ್ತಾ? ಬೇರೆ ಪ್ರಯೋಗ ಮಾಡಕ್ ನಾನು ಬೇರೆಯವ್ರಿಗೆ ವಶೀಕರಣ, ಬೇರೆಯವ್ರಿಗೆ ಇದು ಅಂತ ನಾನು ಹೇಳೇ ಇಲ್ಲ. ಇದರಲ್ಲಿ ಓನ್ಲಿ ಪ್ರೊಟೆಕ್ಟ್ ಅಷ್ಟೇ ನಿನಗೆ. ಅಷ್ಟೇ. ಇದರಲ್ಲಿ ಪಂಚಕಾಳಿಯಲ್ಲಿ ನವಕಾಳಿಯಲ್ಲಿ ಬರುತ್ತೆ. ಓಕೆ.
ನವಕಾಳಿಯಲ್ಲಿ ಬರುತ್ತೆ. ಈ ಪಂಚಕಾಳಿಯಲ್ಲಿ ನೀನು ಯಾವುದೇ ರೀತಿ ಬೇರೆಯವರಿಗೆ ನೀನು ಏನು ಮಾಡಕ್ಕಾಗಲ್ಲ. ನಮ್ಮ ಪ್ರೊಟೆಕ್ಷನ್ ಅಷ್ಟು ಮಾಡ್ಕೊಳಕ್ ಸಾಧ್ಯ ಅಷ್ಟೇ. ಓಕೆ, ಯಾವುದೇ ಪ್ರಕಾರ ಆಗ್ಲಿ ನಿನಗೆ ಬೇರೆಯವ್ರಿಗೆ ಇದರಲ್ಲಿ ಎಫೆಕ್ಟ್ ಕೊಡಕ್ಕಾಗಲ್ಲ. ಯಾಕಂದ್ರೆ ನಿನಗೆ ಎಷ್ಟೇ ತರಾಂತರವಾಗಿ ನಿನ್ನ 20 ವರ್ಷದ 30 ವರ್ಷದ ವಾಮಾಚಾರ ಆಗಿರುತ್ತೋ ಅದನ್ನ ತೆಗೆಸ್ಕೊಂತೀಯ. ನಿನಗೆ ಅಡ್ಡಿ ನೀನು ಯಾವತ್ತೂ ಅವ್ರಿಗೆ ಮಾಡಿದಿರ ಮಾಡ್ಕೊಂತೀವಿ. ನಿನ್ನ ಬಿಸ್ನೆಸ್ ಐಕ್ಕೋಸ್ಕರ ಮಾಡ್ತೀಯ. ಮತ್ತೆ ಮನೆಯಲ್ಲಿ ಈ ಆಲ್ಮೋಸ್ಟ್ ಏನಾಗುತ್ತೆ, ಮನೇಲಿ ಚಂಚಲ ಮನಸ್ಸಾಗಿರ್ಬೋದು, ನಾನು ಏನು ಮಾಡೋಕ್ಕಾಗ್ತಿಲ್ಲ, ಬಿಸ್ನೆಸ್ ಬಿದ್ದೋಗ್ತದೆ ಅಂತ ಇಂಥವ್ರು ಬಂದು ತೊಗೊಬೋದು. ಪಂಚಕಾಳಿ ದೀಕ್ಷೆಗೆ ಬರಬೇಕಾದ್ರೆ ಏನಾದರೂ ನಿಮಗೆ ಅದಕ್ಕೊಂದು ಸರ್ಟನ್ ಫೀಸ್ ಅಂತ ಇದೆಯಾ? ಎಷ್ಟಿದೆ ಫೀಸ್ ಅಂತ ಇದ್ರೆ ಎಷ್ಟಿದೆ? ಅದು ಒಂದೇ ದಿವಸದಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿದಿರಿ. ಆ ಒಂದು ದಿವಸಕ್ಕೆ ಅವ್ರು ಎಷ್ಟು ಕಟ್ಟಬೇಕಾಗತ್ತೆ ನಿಮಗೆ? ಅದು ನಿಮ್ಗೆ ಎಷ್ಟು ದಿವಸದ ಮುಂಚೆ ತಿಳಿಸ್ಬೇಕಾಗತ್ತೆ? ಬೇರೆ ಕಡೆ 40, 50, 60 ತೊಗೊಂಡು ನನ್ನ ಕಡೆ ಮುಂದೆ ನಡೆದಿದೆ. ಹೌದಾ? ನಡೆದಿದೆ. ನಾನು ತೊಗೊಂಡವರೇ ಎಷ್ಟೋ ಜನ ಇದ್ದಾರೆ. ನವಕಾಳಿ ದೀಕ್ಷೆಯಲ್ಲಿ ಗುರುಗಳ ನಾನು 50,000 ಕೊಟ್ಟು ನವಕಾಳಿ ದೀಕ್ಷೆ ತೊಗೊಂಡಿದ್ದೀನಿ. ಸಾರಿ, ಭದ್ರಕಾಳಿ ದೀಕ್ಷೆ ತೊಗೊಂಡಿದ್ದೀನಿ. ನಾನು ನರಸಿಂಹಸ್ವಾಮಿ ಜಪ ಮಾಡಿ ದೀಕ್ಷೆ ತೊಗೊಂಡಿದ್ದೀನಿ. ನಾನು ಜನಗಳಿಗೆ ಒಳ್ಳೇದು ಮಾಡ್ಬೇಕಂತ ಬಂದಿರೋದು. ನಾನು ಹೊಟ್ಟೆನ ತುಂಬಿಸ್ಕೊಳ್ಬೇಕು. ನಾನು ಹೊಟ್ಟೆ ತುಂಬಿಸ್ಕೊಳ್ಬೇಕಂದ್ರೆ ಊದಿಸ್ಕೊಳ್ಳೋದಲ್ಲ. ನಾನು ವಿಗ್ರಹ ತೊಗೊಂಬರ್ಬೇಕಾಗತ್ತೆ. ನಾನು ಅಲ್ಲಿ ಯಾರನ್ನೂ ಹಸಿವುದಾಗಿ ನಾನು ಊಟ ಯಾರು ಕಳಿಸಲ್ಲ. ಎಲ್ಲರಿಗೂ ಊಟ ಮಾಡಿ ಪ್ರತಿಯೊಂದು ಕ್ಲಾಸಲ್ಲಿ ನಾನು ಊಟ ಮಾಡಿ ಕಳಿಸ್ತೀನಿ. ಎಲ್ಲರೂ 10,000 ಅಂತ ಒಬ್ರಿಗೆ ಅಂದ್ಕೊಂಡಿದ್ವಿ. ಆ ಮಾಲೆಯನ್ನು ಕೊಟ್ಟು ಮತ್ತೆ ಒಂದು ವಿಗ್ರಹನ ಕೊಟ್ಟು ದೀಕ್ಷೆನ ಕೊಟ್ಟು ಊಟ ಮಾಡಿ ನಾವು ಕಳಿಸ್ತೀವಿ. ಮತ್ತೆ ಸದಾಕಾಲ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ. ಹೌದು, ಅವ್ರಿಗೆ ಯಾವಾಗ ಬೇಕಾದ್ರೆ ನಿಮ್ಮನ್ನ ಟಚ್ ಮಾಡ್ಬೋದು, ಕೇಳ್ಬೋದು, ಯಾವ ರೀತಿ ಇರ್ಬೋದು, ಯಾವ ರೀತಿ ಬೇಕಾದರೂ ಅವ್ರನ್ನ ಕೇಳ್ಬೋದು. ಅಂದರೆ ನನಗೆ ಇದು ಆಗ್ತಾ ಇಲ್ಲ ಅಂದಾಗ ಕೂಡ ನಾವು ಸಪ್ರೇಟಾಗಿ ಅವ್ರ ಪೂಜೆ ತೊಗೊತೀವಿ. ಈ ಥರನೂ ಇರುತ್ತೆ. ಸೊ 10,000 ಏನೋ ಅದನ್ನು ನಮ್ಮ ಸಂಸ್ಥೆಯವರು ಮಾಡ್ಕೊಂಡಿದ್ದಾರೆ. ಆ ದೇವಿ ಸದಾ ನಿಮ್ಮ ಜೊತೆಲಿದ್ದು ನಿಮ್ಮ ವೈರಿಗಳನ್ನು ಕೊಲ್ಲುತ್ತಾ ನಿಮ್ಮ ವೈರಿಗಳನ್ನ ನಿಮ್ಮ ಹತ್ತಿರಕ್ಕೆ ಬಡ್ದಿರಾ ನಿಮಗೆಲ್ಲ ಸದಾ ಕಾಲ ನಿಮಗೆ ಆಶೀರ್ವಾದವನ್ನು ಕೊಡ್ತಾ ಆ ತಾಯಿ ಕಾಪಾಡ್ಕೊಂಡು ಬರ್ತಿರ್ತಾಳೆ. ಇದೇ ಈ ಪಂಚಕಾಳಿ ದೀಕ್ಷೆಗೆ ಒಂದು ನಿಯಮ.